ಸೊ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅನಧಿಕೃತ ಯುದ್ಧ ಆರಂಭ ಆದಂತಿದೆ. ಭಾರತ ಇವತ್ತು ಎರಡನೆಯ ದಾಳಿಯನ್ನು ಮಾಡಿದೆ. ಎರಡನೆಯ ದಾಳಿ ಇದು ಕೇವಲ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ರಿಟಾಲಿಯೇಷನ್, ನಮ್ಮ ಕಡೆಯಿಂದ ಆಗ್ತಾ ಇರುವಂಥ ರಿಟಾಲಿಯೇಷನ್. ನಿನ್ನೆ ಅವರು ನಮ್ಮ ಮೇಲೆ ದಾಳಿಗೆ ಪ್ರಯತ್ನ ಪಟ್ಟರು, ನಾವು ರಿಟಾಲಿಯೇಷನ್ ಅನ್ನು ಮಾಡಿದ್ದೀವಿ. ಪಾಕಿಸ್ತಾನ ಸೇನೆಗೆ ಭಾರೀ ನಷ್ಟದ ಬಗ್ಗೆ, ಏರ್ ಡಿಫೆನ್ಸ್ ವ್ಯವಸ್ಥೆಗೆ ನಾವು ಹಾನಿ ಮಾಡಿದ್ದೀವಿ, ಅಂದರೆ ನಾವು ಧ್ವಂಸಗೊಳಿಸಿದ್ದೀವಿ ಏರ್ ಡಿಫೆನ್ಸ್ ವ್ಯವಸ್ಥೆ. ಏರ್ ಡಿಫೆನ್ಸ್ ಅಂತ ಹೇಳಿದ್ರೆ ವಾಯುಸೇನಾ ವಿಮಾನಗಳು ಅಥವಾ ವಾಯುಸೇನಾ ಹೆಲಿಕಾಪ್ಟರ್ಗಳು ದಾಳಿಯನ್ನು ಮಾಡಲಿಕ್ಕೆ ರೆಡಾರ್ ಕೇಂದ್ರದ ಕಟ್ಟಡ ಧ್ವಂಸಗೊಂಡಿದೆ. ರೆಡಾರ್ ಕೇಂದ್ರದ ಕಟ್ಟಡ, ರೆಡಾರ್ ಇರತಕ್ಕಂಥ ಕೇಂದ್ರದ ಕಟ್ಟಡ ಏನಿದೆ ಧ್ವಂಸಗೊಂಡಿದೆ. ಯಾವುದೇ ವಿಮಾನಗಳು ಹಾರಲಿಕ್ಕೆ, ಇಳಿಯಲಿಕ್ಕೆ, ಟೇಕ್ ಆಫ್ ಆಗಲಿಕ್ಕೆ ಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ವ್ಯವಸ್ಥೆ ಇದು. ಈ ವ್ಯವಸ್ಥೆ ಇಲ್ಲದೆ ಯಾವ ವಿಮಾನನೂ ಹಾರಕ್ಕಾಗಲ್ಲ. ಅದು ಯುದ್ಧ ವಿಮಾನ ಇರ್ಬೋದು, ಯಾವುದೇ ಇರ್ಬೋದು. ಅಂತಹ ರೆಡಾರ್ ವ್ಯವಸ್ಥೆಯನ್ನೇ ನಾವು ಇವತ್ತು ಧ್ವಂಸಗೊಳಿಸಿದ್ದೀವಿ. ಇವತ್ತಿನ ಪ್ರತಿದಾಳಿಯಲ್ಲಿ, ಇವತ್ತು ಬೆಳಗ್ಗೆ ಆಗಿರ್ತಕ್ಕಂಥ ಪ್ರತಿದಾಳಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಭಾರತ ಅಂದರೆ ನಮ್ಮ ಸರ್ಕಾರವೇ ನಾವೇ ಹೇಳ್ಕೊಂಡಿದ್ದೀವಿ, ನಾವು ದಾಳಿ ಮಾಡಿದ್ದೀವಿ. ಜೊತೆಗೆ ಲಾಹೋರ್ನಲ್ಲಿರ್ತಕ್ಕಂತಹ ಪಾಕಿಸ್ತಾನದ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನು ನಾವು ಡೆಸ್ಟ್ರಾಯ್ ಮಾಡಿದ್ದೀವಿ, ಧ್ವಂಸಗೊಳಿಸಿದ್ದೀವಿ ಅಂತೇಳಿ ಇವತ್ತು ಅಧಿಕೃತವಾಗಿ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ರಾವಲ್ಪಿಂಡಿಯ ಕ್ರಿಕೆಟ್ ಸ್ಟೇಡಿಯಂನ ಮೇಲೆ ಭಾರತ ಡ್ರೋನ್ ದಾಳಿ ನಡೆಸಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಡ್ರೋನ್ ದಾಳಿ ಆದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ವೆರಿ ಇಂಪಾರ್ಟೆಂಟ್. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಧ್ವಂಸ ಆಗಿರೋದ್ರಿಂದ ಪಾಕಿಸ್ತಾನದವರಿಗೆ ಏನು ಮಾಡೋಕ್ಕಾಗಲ್ಲ. ಅವಕ್ಕೆ ಅವು ಚೀನಾ ನಂಬ್ಕೊಂಡು ಅವ್ರ ಹತ್ರ ಒಂದು ಚೀನಾದ ಯುದ್ಧ ವಿಮಾನಗಳಿದ್ದಾವೆ. ಇವತ್ತು ಇನ್ನೊಂದು ಬೆಳವಣಿಗೆ ಆಗಿದೆ. ಏನು ಅಂತ ಹೇಳಿದ್ರೆ, ಈ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಂಡ ಬಳಿಕ ಚೀನಾದ ಯುದ್ಧ ವಿಮಾನಗಳನ್ನು ನಿರ್ಮಿಸುವಂತಹ ಕಂಪನಿಗಳ ಷೇರುಗಳ ಮೌಲ್ಯ ಚೀನಾದ ಮಾರುಕಟ್ಟೆಯಲ್ಲಿ ಭಾರಿ ಹೆಚ್ಚಳ ಆಗಿದೆ. ಷೇರುಗಳ ಮೌಲ್ಯ ಅಂದರೆ ಪಾಕಿಸ್ತಾನವನ್ನು ನಿರ್ನಾಮ ಮಾಡಿ ಚೀನಾದವರು ಅವ್ರ ಲಾಭ ನೋಡ್ಕೊಳ್ಳೋಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇವಕ್ಕೆ ಬುದ್ಧಿಗೇಡಿಗಳಿಗೆ ಇವಕ್ಕೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಏನಾಗ್ತಿದೆ ಅಂತೇಳಿ. ಜೊತೆಗೆ ಈ ದಾಳಿ ಇದೆಯಲ್ಲ, ಇವತ್ತಾಗಿರ್ತಕ್ಕಂತಹ ದಾಳಿ, ಇದು ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆ. ರಿಟಾಲಿಯೇಷನ್ನೇ ಆಗ್ತಾ ಇರುವಂಥದ್ದು. ಈಗ ಅವರು ಮಾಡ್ತಾರೆ ರಿಟಾಲಿಯೇಷನ್ ಮಾಡುವಂಥ ಸಾಧ್ಯತೆ ಇದೆ. ಸುಮ್ಮನೆ ಕೊಡ್ತಾರೆ ಅವರು. ಪಂಜಾಬ್ನಲ್ಲಿ ಪಾಕಿಸ್ತಾನದ ಸೇನೆಗೆ ಭಾರಿ ನಷ್ಟ ಆಗಿರುವ ಮಾಹಿತಿ ಬರ್ತಾ ಇದೆ. ಏರ್ ಡಿಫೆನ್ಸ್ ಸಿಸ್ಟಮಿಗೆ ನಷ್ಟ ಆಗಿದೆ. ಅಂತ ಹೇಳಿದ್ರೆ ಭಾರತದ ಮೇಲೆ ಯುದ್ಧ ವಿಮಾನಗಳನ್ನು ಅಥವಾ ಹೆಲಿಕಾಪ್ಟರ್ಗಳನ್ನು ಬಳಸಿ ದಾಳಿ ಮಾಡೋಕ್ಕಾಗಲ್ಲ. ಕ್ಷಿಪಣಿ ಉಡಾವಣಾ ವಾಹಕ ಮಿಸೈಲ್ ಲಾಂಚರ್ ಏನಿದೆ ಅದಕ್ಕೂ ಕೂಡ ದೊಡ್ಡ ಮಟ್ಟದ ಹಾನಿಯಾಗಿದೆ ಅಂತ ಹೇಳಿದ್ರೆ ಡ್ಯಾಮೇಜ್ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅವ್ರ ಮೇಲೆ. ಆತಂಕ ಮನೆ ಮಾಡಿದೆ ಈಗ ಪಾಕಿಸ್ತಾನದಲ್ಲಿ. ಯುದ್ಧ ಖಚಿತದ ಹಂತಕ್ಕೆ ಪಾಕಿಸ್ತಾನದ ಜನ ಬಂದು ಬಿಟ್ಟಿದ್ದಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ ಅವರಿಗೆ. ಬಟ್ ಯುದ್ಧ ಆಗುವಂಥದ್ದು ಖಚಿತ ಎನ್ನುವಷ್ಟರ ಮಟ್ಟಿಗೆ ಸ್ವತಃ ಪಾಕಿಸ್ತಾನದವರೇ ತೀರ್ಮಾನಕ್ಕೆ ಬಂದಿರೋದ್ರಿಂದ ಅದು ಷೇರು ಮಾರುಕಟ್ಟೆಯ ಮೇಲೂ ಕೂಡ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದೆ. HQ9
ಇದು ಚೀನಾ ನಿರ್ಮಿತ ಕ್ಷಿಪಣಿ ಪ್ರತಿರೋಧಕ ವ್ಯವಸ್ಥೆ, ಆಂಟಿ ಮಿಸೈಲ್ ಸಿಸ್ಟಮ್. ಅದು ಆ ಆಂಟಿ ಮಿಸೈಲ್ ಸಿಸ್ಟಮಿಗೆ ದೊಡ್ಡ ಮಟ್ಟದ ಹಾನಿಯಾಗಿದೆ. ಇದು ಚೀನಾ ನಿರ್ಮಿತ ವಾರ್ ಸಿಸ್ಟಮ್. ಅದನ್ನು ನಂಬ್ಕೊಂಡಿದ್ರು ಪಾಕಿಸ್ತಾನದವರು. ಅದರ ಮೇಲೆ ಇವತ್ತು ಭಾರತದ ದಾಳಿಯ ಕಾರಣಕ್ಕೋಸ್ಕರ ಅದರ ಮೇಲೂ ಕೂಡ ದೊಡ್ಡ ಪ್ರಮಾಣದ ದಾಳಿಯಾಗಿದೆ. ಸೊ ಮಿಲಿಟರಿ ಬೇಸ್, ಮಿಲಿಟರಿ ನೆಲೆಗಳು ಅಥವಾ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಏನು ಕರಿತೀವಿ, ಅವುಗಳ ಮೇಲೆ ಟಾರ್ಗೆಟ್ ಅನ್ನು ಮಾಡಿ ಇವತ್ತು ದಾಳಿಯನ್ನು ಕೈಗೊಂಡಿದೆ ಭಾರತ. ವೆರಿ ವೆರಿ ಇಂಪಾರ್ಟೆಂಟ್, ಇವು ವೆರಿ ವೆರಿ ಇಂಪಾರ್ಟೆಂಟ್. ಭಾರತದ ಕ್ಷಿಪಣಿ ದಾಳಿಯಲ್ಲಿ ರೆಡಾರ್ ಕೇಂದ್ರದ ಕಟ್ಟಡ ಧ್ವಂಸ ಆಗಿದೆ. ವಾಯುನೆಲೆಯ ವ್ಯವಸ್ಥೆ ಸಂಪೂರ್ಣವಾಗಿ ಧ್ವಂಸ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಸೊ ಫಾರ್ ದಿ ಫಸ್ಟ್ ಟೈಮ್ 1971ರ ಯುದ್ಧದ ಬಳಿಕ 54 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ನಿನ್ನೆ ನಾವು ಸರ್ಜಿಕಲ್ ಸ್ಟ್ರೈಕ್ನ ಮುಖಾಂತರ ಪಾಕಿಸ್ತಾನದ 5 ನಗರಗಳ ಮೇಲೆ ದಾಳಿಯನ್ನು ನಡೆಸಿದ್ವಿ. ಇವತ್ತು ಎರಡನೆಯ ರೂಪದಲ್ಲಿ 54 ವರ್ಷಗಳ ಬಳಿಕ 1971ರ ಯುದ್ಧದ ಬಳಿಕ ಪಾಕಿಸ್ತಾನದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್, ಸೇನಾ ನೆಲೆಗಳು ಅಥವಾ ಸೇನಾ ವ್ಯವಸ್ಥೆಗಳಿರ್ತಕ್ಕಂತಹ ಪ್ರದೇಶಗಳ ಮೇಲೆ ಇವತ್ತು ಭಾರತ ದಾಳಿಯನ್ನು ನಡೆಸಿದೆ. ಇವೆಲ್ಲವೂ ಕೂಡ ಪ್ರತಿದಾಳಿಯನ್ನ ನಾವು ಇವತ್ತು ಮಾಡಿದ್ದೇವೆ. ಫಾರ್ ದಿ ಫಸ್ಟ್ ಟೈಮ್ 54 ವರ್ಷಗಳಲ್ಲೇ ಇದೇ ಮೊದಲನೆಯ ಬಾರಿಗೆ ದೊಡ್ಡ ಹೊಡೆತ ಪಾಕಿಸ್ತಾನಕ್ಕೆ. ನಿರೀಕ್ಷೆ ಮಾಡಿರಲಿಲ್ಲ ಅವರು ನಿನ್ನೆ ನಿರೀಕ್ಷೆ ಮಾಡಿದ್ದೇನು ಅಂತ ಹೇಳಿದ್ರೆ, ಭಾರತದವರು ನಮ್ಮ ಮೇಲೆ ಸರ್ಜಿಕಲ್ ದಾಳಿ ಮಾಡಿದ್ದಾರೆ, ನಾವಿವತ್ತು ರಿಟಾಲಿಯೇಷನ್ ಅನ್ನು ಮಾಡ್ತೀವಿ, ರಿಟಾಲಿಯೇಷನ್ ಮಾಡಿದ್ರೆ ಸುಮ್ಮನಾಗ್ಬಿಡ್ತಾರೆ ಭಾರತದವರು, ಮತ್ತೆ ನಮ್ಮ ತಂಟೆಗೆ ಬರಲ್ಲ ಇವರು ಅಂಥೇಳಿ ನಿನ್ನೆ ಅಂದ್ಕೊಂಡಿದ್ರು ಪಾಕಿಸ್ತಾನದವರು. ಅದೇ ಲೆಕ್ಕಾಚಾರದಲ್ಲಿ ನಿನ್ನೆ ರಾತ್ರಿ ದಾಳಿಯನ್ನು ಮಾಡಿದ್ದು. ಮಧ್ಯರಾತ್ರಿ ದಾಳಿ ಮಾಡಿ ಪಾಕಿಸ್ತಾನದವರು ನಿದ್ದೆಗೆ ಜಾರಿದ್ರು, ನಿದ್ದೆ ಮಾಡೋಕ್ಕೆ ಹೋದರು. ಇವತ್ತು ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆಯೇ